ಎಜಿ ನ್ಯೂಸ್ಗೆ ಸ್ವಾಗತ. ಭದ್ರಾವತಿ ಪ್ರಕರಣದಲ್ಲಿ ಕ್ರಮ ತೆಗೆದುಕೊಳ್ಳಲು ಹಿಂದೇಟು ಹಾಕಲ್ಲ. ರಿಪಬ್ಲಿಕ್ ಭದ್ರಾವತಿ ಆಗಲು ಬಿಡುವುದಿಲ್ಲ ಎಂದು ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ಹೇಳಿದರು. ಶಿವಮೊಗ್ಗದಲ್ಲಿ ಮಾತನಾಡಿದ ಅವರು, ಭದ್ರಾವತಿ ಪ್ರಕರಣದಲ್ಲಿ ಈಗಾಗಲೇ ಕ್ರಮವಾಗಿದೆ. 3 ಜನರ ಮೇಲೆ ಕೇಸ್ ದಾಖಲು ಮಾಡಿ 3ರನ್ನ ಬಂಧಿಸಲಾಗಿದೆ. ಎಸ್ಪಿ ಅವರಿಗೆ ಫ್ರೀ ಹ್ಯಾಂಡ್ ಕೊಟ್ಟಿದ್ದೀವಿ, ಅವರ ಕ್ರಮ ತೆಗೆದುಕೊಳ್ತಾರೆ. ಅಧಿಕಾರಿಗಳ ರಕ್ಷಣೆ ಮಾಡುವುದು ನಮ್ಮ ಕರ್ತವ್ಯ, ಅದು ನಮ್ಮ ಸರ್ಕಾರದಿಂದ ಆಗುತ್ತೆ. ಕಾನೂನು ಪ್ರಕಾರ ಕ್ರಮ ತೆಗೆದುಕೊಳ್ತೀವಿ. ತಪ್ಪಿತಸ್ಥರ ವಿರುದ್ಧ ಕ್ರಮವಾಗುತ್ತೆ. ಯಾವುದೇ ರಿಪಬ್ಲಿಕ್ ಇಲ್ಲ, ಆಗೋಕೆ ಬಿಡುವುದಿಲ್ಲ. ಅಧಿಕಾರಿಗಳಿಗೆ ಫ್ರೀ ಹ್ಯಾಂಡ್ ಕೊಟ್ಟು ಕ್ರಮ ತೆಗೆದುಕೊಳ್ಳೋಕೆ ಜಿಲ್ಲೆಯ ಅಧಿಕಾರಿಗಳಿಗೆ ತಿಳಿಸಿದ್ದೀನಿ. ಕೊನೆಗೆ ಕಾನೂನು ಗೆಲ್ಲಬೇಕು ಅಷ್ಟೇ ಎಂದಿದ್ದಾರೆ. ಅಲ್ಲ ಆ ಘಟನೆಗಳು ಆಗೋದು ಒಂದು ಭಾಗ. ಆ್ಯಕ್ಷನ್ ತೊಗೊಂಡಿದ್ದು ಕಣ್ಣಿಗೆ ಕಾಣಿಸ್ಲಿಲ್ಲ ನಿಮಗೆ? ಅಲ್ಲ, ಒಂದು ನಿಮಿಷ, ಕಾಣಿಸ್ತಾ ಇಲ್ಲೋ? ನಮಗೂ ಒಂದು ಬೇಕು ತಾನೆ ಡೀಟೇಲ್ಸು. ಬಂದ ತಕ್ಷಣ 3 ಜನರ ಮೇಲೆ ಹಾಕಿದ್ದಾರೆ ಆ್ಯಸ್ ಇಟ್ ಈಸು. ನೆಕ್ಸ್ಟು ಅವ್ರು ಏನು ತನಿಖೆ ಮಾಡ್ತಾರೆ, ಯಾವುದೇ ಥರದ ಏನು ಪಾರ್ಶಲಿಟಿ ನಡೆಯಲ್ಲ, ಅದೇನು ತನಿಖೆ ಆಗಬೇಕು ಅದಾಗ್ತದೆ. ಅದನ್ನು ಬೆಳಗ್ಗೆ ಕೂಡ ನೀವು ಆಗಲೇ ನಿಮ್ಮವ್ರು ಬಂದಿದ್ರು, ಅಲ್ಲೆಲ್ಲ ಕೇಳಿದೆ, ಅದನ್ನು ಹೇಳಿದ್ದೀನಿ. ನಿನ್ನೆನೂ ಕೂಡ ಐ ಥಿಂಕ್ 3 ಜನರಿಗೆ ಅರೆಸ್ಟ್ ಮಾಡಿದ್ದಾರೆ. SP ಅವ್ರ ಹತ್ರ ರೆಗ್ಯುಲರ್ ಟಚ್ಚಲ್ಲಿ ಇದ್ದೀನಿ. ಐ ಥಿಂಕ್ ಅವ್ನು ಫೋನ್ ಕೊಟ್ಟವ್ನು, ನೀವು ಹೇಳೋದು ಫೋನ್ ಕೊಟ್ಟವನು. ಒಟ್ಟು 3 ಜನರು ಅಂತ ಹೇಳಿ ನಾನು ಯಾರ್ಯಾರು ಡೀಟೇಲ್ಸ್ ಗೊತ್ತಾಗ ಸರಿ. ಅದೇನಿದೆ, ನಾನು SP ಅವರಿಗೆ ಫುಲ್ ಫ್ರೀ ಹ್ಯಾಂಡ್ ಕೊಟ್ಟಿದ್ದೀನಿ. ಕಾನೂನುಬದ್ಧವಾಗಿ ಯಾರೇ ಆದ್ರೂ ಕೂಡ ಯಾವುದೇ ರಿಪಬ್ಲಿಕ್ಕು ಇಲ್ಲ, ಎಂಥದ್ದು ಇಲ್ಲ. ಅದನ್ನೇನು ಮಾಡಬೇಕು ಆ್ಯಕ್ಷನ್ ತೊಗೊಬೇಕು. ಅಧಿಕಾರಿಗಳು ಇನ್ವಾಲ್ವ್ ಇದ್ರೂ ಅವ್ರ ಮೇಲೂ ಆ್ಯಕ್ಷನ್ ನಡೆಯುತ್ತೆ. ಶಾಸಕರು ಮೊದಲನೇದೇ ಅವರೇ ಒಪ್ಕೊಂಡಿದ್ದಾರೆ ಸರ್, ಮಗ ಬೈದಿದ್ದು ತಪ್ಪಾಗಿದೆ, ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ಬೋದಿತ್ತು ಅಂತ ಹೇಳಿ. ಬಟ್ ಮಗನ ಮೇಲೆ ಯಾವುದೇ ನೋಡಿ ನಾನಲ್ಲ ಕ್ರಮ ತಗೊಳ್ಳೋನು. ಆದರೆ ನನ್ನ ಡ್ಯೂಟಿ ಏನು ಅಂದರೆ ಅಧಿಕಾರಿಗಳ ರಕ್ಷಣೆ ಮಾಡ್ತಕ್ಕಂಥದ್ದು ನನ್ನ ಜವಾಬ್ದಾರಿ ನಂಬರ್ 1. ಅದರಲ್ಲೂ ಒಬ್ಬರು ಹೆಣ್ಮಗಳು ಅಧಿಕಾರಿ, ಅವ್ರನ್ನ ರಕ್ಷಣೆ ಮಾಡೋದು ನಮ್ಮ ಸರ್ಕಾರದ ಆದ್ಯತೆ, ನಂದು ಡ್ಯೂಟಿ ಆಗ್ತದೆ. ಅದನ್ನು ಒಂದು ಭಾಗ ಮಾಡೋದು. ಇನ್ನೊಂದು ತನಿಖೆ ಮಾಡಿ ಅವ್ರು ಏನೇನು ಯಾರ್ಯಾರ ಮೇಲೆ ತಪ್ಪಿಸ್ತಿದ್ದಾರೆ ಅವ್ರ ಮೇಲೆ ಆ್ಯಕ್ಷನ್ ತೊಗೊಳ್ಳೋದು ಕಾನೂನು ಮಾಡ್ತದೆ. ನೀವು ವರಿ ಮಾಡೋಕ್ಕೆ ಹೋಗಬೇಡಿ, ಅದನ್ನು ಮಾಡ್ತಾರೆ. ಏನು ನೋಡ್ರಿ ಒಂದು ನಿಮಿಷ, ಅಲ್ಲಿಗೆ ಇಲ್ಲಿಗೆ ಇಶ್ಯೂನ ನೆಂಟಸ್ಗೆ ತರಕ್ಕೆ ಹೋಗಬೇಡಿ. ಅಲ್ಲ, ಒಂದು ನಿಮಿಷ, ಅದು ಯಾರಿದ್ದಾರೆ ಅವ್ರಿಗೆ ಕೇಳ್ಕೊಳ್ಳಿ. ಈ ವಿಚಾರ ನಾವು ಕೇಳ್ತಾ ಇದ್ದೀರಾ, ಅದಕ್ಕೆ ನಾನು ಸೀಮಿತವಾಗಿ ಯಾರ್ಯಾರು ತಪ್ಪಿಸ್ತಾರಿದ್ದಾರೆ ಅವ್ರ ಮೇಲೆ ಆ್ಯಕ್ಷನ್ನ ಕಾನೂನುಬದ್ಧವಾಗಿ ತಗೊಳ್ತಾರೆ. ಒಂದು ನಿಮಿಷ ನೋಡ್ರಿ, ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಬೇರೆಯವ್ರಿಗೆ ಉತ್ತರ ಕೊಡೋಕ್ಕಿಲ್ಲ ನಾನು. ಒಂದು ನಿಮಿಷ ಹೇಳ್ತೀನಿ, ಒಂದು ನಿಮಿಷ. ಭದ್ರಾವತಿ ಪ್ರಶ್ನೆ ಅಲ್ಲ, ನನ್ನ ಜಿಲ್ಲೆಯಲ್ಲಿ ಯಾವುದೇ ಥರದ ಈ ಥರ ಘಟನೆ ಆಗದೇ ಇರತಕ್ಕಂಥ ರೀತಿಯಲ್ಲಿ ಜವಾಬ್ದಾರಿಯನ್ನು ನಾನು ಹೊರಬೇಕಾಗತ್ತೆ. ನಾನು ಅದನ್ನು ತಗೊಂಡು ಅದನ್ನು ಏನು ಅಧಿಕಾರಿಗಳಿಗೆ ಫ್ರೀ ಹ್ಯಾಂಡ್ ಕೊಟ್ಟು ಇನ್ವೆಸ್ಟಿಗೇಷನ್ ಮಾಡಿ ಯಾರ್ಯಾರ ಮೇಲೆ ಆ್ಯಕ್ಷನ್ ತಗೋಬೇಕು ಅವ್ರ ಮೇಲೆ ತಗೊಳ್ತಾರೆ. ಅಲ್ಲ ನಾನು ಹೇಳ್ತಾ ಇದ್ದೀನಿ, ಅಲ್ಲ ಒಂದು ನಿಮಿಷ, ಆ ಥರ ಏನು ನೀವು ಹೇಳ್ತಾ ಇದ್ದೀರಿ, ನಾನು ಹೇಳ್ತಿದ್ದೆ ಇಂಥದ್ದು ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ಯಾವುದೇ ಕಾರಣಕ್ಕೂ ಮಾಡೋದಕ್ಕೆ ಬಿಡೋದಿಲ್ಲ. ಇನ್ನೂ ಟೈಟ್ ಮಾಡಬೇಕು ಅಂದರೆ ನಾವು ಮಾಡ್ತೀವಿ. ಅದನ್ನು ತಲೆ ಕೆಚ್ಕೊಳಕ್ಕೆ ಹೋಗ್ಬೇಡಿ, ಅದು ಮಾಡಬೇಕು. ಕಾನೂನೇ ಗೆಲ್ಲಬೇಕಿನ್ನು ಯಾವುದೂ ಅಲ್ಲ. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನು ಮಾಡಬೇಕಾಗುತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡಿಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.